ಇವತ್ತಿನ ಕಾರಣ ಸೀರಿಯಲಲ್ಲಿ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂತ ಅಂದರೆ, ನಿತ್ಯಂಗೆ ಗೊತ್ತಾಗಿರುತ್ತೆ ಅವಳ ಹೊಟ್ಟೆಲಿ ಮಗು ಇರುತ್ತೆ ಅಂತ. ಅದನ್ನು ಕೇಳಿದ ನಿತ್ಯ ಆ ಶಾಕಲ್ಲಿ ತಲೆ ಸುತ್ತು ಬಿದ್ದೋಗ್ತಾಳೆ. ಶಾಕಲ್ಲಿ ತಲೆ ಸುತ್ತು ಬಿದ್ದೋದ್ಮೇಲೆ ಕಾರಣ ಕರ್ಕೊಂಡೋಗಿ ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವಳು ಎದ್ದೇಳ್ತಾಳೆ. ಎದ್ದ ಮೇಲೆ ಅವಳು ನಾನು ಒಬ್ಬಳೇ ಇರಬೇಕು ಅಂತ ಕಾರಣನ ಹೇಳಿ ಕಾರಣನ ಹೊರಗಡೆ ಕಳಿಸ್ತಾಳೆ. ಈ ಕಡೆ ಕರ್ಣನಜ್ಜಿ ಮತ್ತು ನಿತ್ಯನಜ್ಜಿ ಇಬ್ಬರು ಮಾತಾಡ್ತಿರ್ತಾರೆ. ಕರ್ಣನಜ್ಜಿ ನಿತ್ಯನಜ್ಜಿಗೆ ಕನ್ನಡಕ ತಂದು ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಈ ಕಡೆ ನಿಧಿ ಬಾಡಿಗೆ ಮನೆ ಹುಡುಕ್ತಾ ಇರ್ತಾಳೆ. ಇದನ್ನು ಕರ್ಣನಪ್ಪ ಕೇಳಿಸ್ಕೊಂಡು, ನೀನು ಈ ಮನೆಯಿಂದ ಹೋಗಬಾರ್ದು, ನೀನು ಇಲ್ಲೇ ನನ್ನ ಕಣ್ಮುಂದೆನೇ ಇದ್ದು ನರಳಬೇಕು ಅಂತ ಹೇಳ್ಬಿಟ್ಟು ಅವಳು ಫೋನ್ ಮಾಡಿರೋ ಬ್ರೋಕರ್ ಹತ್ರ ಮಾತಾಡ್ತಾನೆ. ಅವಳಿಗೆ ಯಾವುದೇ ರೀತಿ ಮನೆ ಕೊಡಿಸ್ಬಾರ್ದು ಅಂತ. ಇದನ್ನು ನಿಧಿ ಕೇಳಿಸ್ಕೊತಾಳೆ ಬ್ರೋಕರ್ ಮಾತಾಡ್ತಿರೋದು ನೋಡಿ. ಆಗ ಬ್ರೋಕರ್ ಹೆಂಗೋ ಬೇರೆ ವಿಷಯ ಅಂತ ಹೇಳ್ಬಿಟ್ಟು ಇದನ್ನು ಮುಗಿಸ್ತಾರೆ. ಈ ಕಡೆ ನೆಕ್ಸ್ಟ್ ಡೇ ಆಗುತ್ತೆ. ಕಾರಣ ಅವನ ಪಾಡಿಗೆ ನಿಧಿ ಮುಖ ನೋಡ್ಕೊಂಡು ಹೇಳ್ತಾ ಇರ್ತಾನೆ, ನಿಮಗೆ ಗೊತ್ತಿಲ್ದಿರೋ ಸತ್ಯ ಎಷ್ಟೋ ಇದ್ದಾವೆ ನಿಧಿ, ನಾನು ಯಾವುದನ್ನು ಹೇಳಲಿ ಯಾವುದನ್ನು ಬಿಡಲಿ ಅಂತ ಮಾತಾಡ್ತಿರ್ತಾನೆ. ಅದಾದಮೇಲೆ ನಿತ್ಯ ಎಲ್ಲಿದ್ದಾಳೆ ಅಂತ ಅವ್ರು ಬಂದು ಅಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡಿದವ್ರು ಬಂದು ಕೇಳಿದಾಗ ನಿತ್ಯ ಹೊರಗಡೆ ಹೋದರು ಅಂತ ಹೇಳ್ತಾರೆ. ಆವಾಗ ಕರ್ಣಂಗೆ ಶಾಕ್ ಆಗುತ್ತೆ. ಕರ್ಣಂಗೆ ಶಾಕ್ ಆದಮೇಲೆ ರೂಮ್ ಒಳಗಡೆ ಹೋಗ್ತಾನೆ. ರೂಮ್ ಒಳಗಡೆ ಹೋಗಿ ನೋಡಿದಾಗ ನಿತ್ಯ ಲೆಟ್ರ್ ಬರೆದು ಹೋಗಿರ್ತಾಳೆ. ನೆನ್ನೆ ಈ ವಿಷಯ ಗೊತ್ತಾದ ಮೇಲಿಂದ ನನಗೆ ತಡ್ಕೊಳಕ್ಕೆ ಆಗ್ತಿಲ್ಲ, ಈ ಮಗುನ ನಾನು ತೆಗಿಸ್ಬೇಕು ಅಂತ ಹೋಗ್ತಿದ್ದೀನಿ ಅಂತ. ಅವಳು ಏನಕ್ಕೆ ಆ ನಿರ್ಧಾರ ತಗೊಳ್ತಾಳೆ ಅಂತ ಅಂದರೆ, ಇವರು ತೇಜಸ್ನ ಹುಡುಕ್ತಾ ಇರಬೇಕಾದ್ರೆ ಅವ್ರ ಅಪ್ಪನ ಕಡೆ ರೌಡಿಗಳು ನಿತ್ಯ ಹತ್ರ ಬ್ಯಾಡಾಗಿ ಹೇಳ್ತಾರೆ ತೇಜಸ್ ಬಗ್ಗೆ. ಏನಪ್ಪ ಅಂತಂದರೆ, ಅವನು ದಿನ ಒಂದೊಂದು ಹುಡುಗಿ ಜೊತೆ ಓಡಾಡ್ತಾ ಇದ್ದ, ಅವನು ಒಳ್ಳೆಯವನಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಕಡೆ ಅದೇ ರೌಡಿಗಳು ತೇಜಸ್ ಹತ್ರ ಬಂದು, ಕರ್ಣ ಸರ್ ನಿತ್ಯನ ಮದುವೆ ಆಗಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಅದೇ ಸರ್ಪ್ರೈಸ್ ಅಂತ ನಿನಗೆ ಹೇಳಿರೋದು ಅಂತ ಹೇಳಿ ಈ ಕಡೆ ತೇಜಸ್ ಮನಸ್ಸಲ್ಲೂ ಕರ್ಣನ ಬಗ್ಗೆ ನೆಗೆಟಿವ್ನ ತುಂಬ್ತಾರೆ. ಇದೆಲ್ಲ ನೆನಪು ಮಾಡ್ಕೊಂಡು ನಿತ್ಯ ತೇಜಸ್ ಒಳ್ಳೆಯವನೋ ಕೆಟ್ಟವನೋ ಅನ್ನೋ ಒಂದು ಗೊಂದಲದಲ್ಲಿ ಈ ಮಗುನ ತೆಗಿಸ್ಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತಾಳೆ. ಇದನ್ನು ನೋಡಿದ ಕಾರಣ ಹೆಂಗಾದರೂ ಮಾಡಿ ಆ ಮಗುನ ಉಳಿಸ್ಬೇಕು ಅನ್ನೋ ಇಂಟೆನ್ಷನಲ್ಲಿ ಹೋಗ್ಬೇಕಾದ್ರೆ ಆ ರೌಡಿಗಳು ಮತ್ತೆ ಇವನ್ನ ಅಟ್ಯಾಕ್ ಮಾಡ್ತಾರೆ. ಇವನು ಅವ್ರಿಗೆ ಚೆನ್ನಾಗಿ ಹೊಡೆದು ಹೋಗ್ತಾನೆ. ಆಸ್ಪತ್ರೆಗೆ ಹೋದಾಗ ಅವಳು ಆಲ್ರೆಡಿ ಓಟಿಗೆ ಹೋಗ್ಬಿಟ್ಟಿರ್ತಾಳೆ ಅಂತ ನರ್ಸ್ ಹೇಳ್ತಾರೆ. ನರ್ಸ್ ಹೇಳಿದ್ಮೇಲೆ ಇವನು ಓಟಿಗೆ ಹೋಗಿ ನಿತ್ಯನ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ನಿತ್ಯನ ಹತ್ರ ಮಾತಾಡ್ತಾನೆ. ಇದ್ರ ಮಧ್ಯದಲ್ಲಿ ನಿಧಿ ನಿತ್ಯಂಗೂ ಕಾಲ್ ಮಾಡಿರ್ತಾಳೆ. ಆಗ ಅವಳು ನಾನು ಕಾರಣ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳಿದ್ದು ಕೇಳಿ ನಿಧಿನೂ ತುಂಬ ಬೇಜಾರಾಗ್ತಾಳೆ. ಇದೇ ಇವತ್ತಿನ ಎಪಿಸೋಡ್ ಆಗಿದ್ದು.